ಸರ್, ನಾನು ಕೆಲವು ದಿನಗಳ ಹಿಂದೆ ಶ್ರೀ ಕಾಶೀನಾಥ ಸ್ವಾಮಿ ದೇವಸ್ಥಾನದ ಆಸ್ತಿ ಉಳಿಸೋಕ್ಕೆ ಹೋರಾಡಿದ್ದೆ. ಮತ್ತು ಅದು ನಮ್ಮ ನಗರಸಭೆ ಮೀಟಿಂಗ್ಗಳು ಸಹ ಇಟ್ಟಿದ್ರು. ನಾನು ಬೇಡ ಅಂತ ತಿರಸ್ಕಾರ ಮಾಡಿದ್ದೆ. ಅದನ್ನು ಉದ್ಘಾಟನೆ ಮಾಡಿ ಈಗ ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ಆ ಖಾತೆ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತಂದರೆ, ಇವರು ಲಂಚ ತಗೊಂಡು ಮಾಡ್ತಿದ್ದಾರೆ. ಪ್ರಭಾವಶಾಲಿಗಳನ್ನ ಅವರ ಇದರಿಂದ ಮೇಲೆ ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ ದೇವಸ್ಥಾನದ ಆಸ್ತಿಯನ್ನು. 19 ಎಕರೆ 35 ಗುಂಟೆ ಜಾಗ, ಅಷ್ಟು ಗುಂಟೆ ಗ್ರಾಮದಲ್ಲಿ ಬರ್ತಾಯಿದೆ ಜಾಗ. ಈ ಜಾಗನ ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಈ ಜಾಗನ ಹೊಡೆಯೋಕ್ಕೆ ನೋಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಥರದ ಆದೇಶ ಆಗಿಲ್ಲ, DC ಆದೇಶ ಆಗಿಲ್ಲ. ಎಲ್ಲ ಮುಚ್ಚಿಕ್ಕಿ ಎಲ್ಲ ಕನ್ವರ್ಷನ್ ಕಾಪಿ ಪ್ಲಾನ್ ಎಲ್ಲ ಮಾಡಿಸಿ ಈಗ ನಗರಸಭೆ ಖಾತೆ ಮಾಡಿಕೊಟ್ಟವ್ರೆ. ಅಧಿಕಾರಿಗಳಿಗೆ ನಾವು ಹೇಳಿದ್ರು ಸಹ ಲೆಕ್ಕಿಸ್ತಾನೆ ಖಾತೆ ಮಾಡೋಕ್ಕೆ ಹೊರಟವ್ರೆ. 19 ಎಕರೆ ಈಗಾಗಲೇ ಕೆಲವರು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ನಮಗೆ ಗೊತ್ತಿರಲಿಲ್ಲ. ನಮಗೆ ಗೊತ್ತಾದ್ಮೇಲೆ ಹೋರಾಟಕ್ಕೆ ನಿಂತ್ಕೊಂಡಿದ್ದೀವಿ ಸರ್. ನಾವು ಬಿಲ್ಡಿಂಗ್ ಅಲ್ಲ, ಲೇಔಟ್ ಮಾಡಿದ್ದಾರೆ. ಲೇಔಟ್ ಫಾರ್ಮೇಷನ್ ಮಾಡಿ ಲೇಔಟ್ನ ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಈಗಿದ್ದಾನೆ ಎಲ್ಲ ತಡೀತಾ ಇದ್ದೀವಿ. ಈಗಾಗಲೇ ಕೋರ್ಟಲ್ಲಿ ದಾವೆ ಹೂಡಿದ್ದೀವಿ. ದಾವೆ ಹೂಡಿದ್ರು ಸಹ ಇವರು ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ. ಹೈಕೋರ್ಟಲ್ಲಿ ನಾವು ದಾವೆ ಹೂಡಿದ್ದೀವಿ. ಆದರೂ ಸಹ ಇವರು ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ. ಹೋರಾಟ ಇವ್ರ ಖಾತೆ ನಿಲ್ಲಿಸೋವರೆಗೂ ಹೋರಾಟ ಮಾಡ್ತೀವಿ ಸರ್. ಮಾಡಿದ್ರೆ ನಾವು ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲ ಸಂಘಟನೆ, ಎಲ್ಲ ದೇವಸ್ಥಾನಗಳಿಗೂ ಹೋಗಿ ನಾನೇ ಕಾಲಕ್ಕೆ ಬಿದ್ದು ಎಲ್ಲ ದೇವಸ್ಥಾನ ಅರ್ಚಕರನ್ನು ಮತ್ತು ಭಕ್ತಾದಿಗಳು ಕರ್ಕೊಂಬಂದು ನಾನೇ ಸ್ಟ್ರೈಕ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ. ಸಂಘ ಸಂಸ್ಥೆ ಎಲ್ಲರೂ ಪ್ರತಿಯೊಬ್ಬರಿಗೂ ಹೋಗಿ ತಿಳಿಸ್ತೀನಿ, ಪಾಂಪ್ಲೆಟ್ ಹೊಡಿಸಿ ಹೇಳ್ತೀನಿ, ಈ ಥರ ದೇವಸ್ಥಾನ ಆಸ್ತಿನ ಈ ಥರ ಹೊಡಿತಾ ಇದ್ದಾರೆ, ದಯಮಾಡಿ ಎಲ್ಲ ಬಂದು ನಂಗೆ ಸಹಕಾರ ಕೊಡಿ, ದೇವಸ್ಥಾನ ಆಸ್ತಿ ರಕ್ಷಣೆ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.